ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಮುನಿರತ್ನ ಜಾಮೀನು ಅರ್ಜಿ ವಿಚಾರಣೆ. ಆಕ್ಷೇಪಣೆ ಸಲ್ಲಿಸಿದ ಪೊಲೀಸರು ಜೈಲ ಬೇಲ ಅನ್ನೋದು ಇವತ್ತು ನಿರ್ಧಾರ. ವಾಯ್ಸ್ ಸ್ಯಾಂಪಲ್ ಮ್ಯಾಚ್ ಆದರೆ ಸಂಕಷ್ಟ ಸಾಧ್ಯತೆ. ಮುನಿರತ್ನ ಬಂಧನವೇ ಡಿಕೆ ಬ್ರದರ್ಸ್ಗೆ ಪ್ರಬಲ ಅಸ್ತ್ರ. ಮುನಿರತ್ನಗೆ ದೊಡ್ಡ ಹೊಡೆತ ಕೊಡೋ ಲೆಕ್ಕಾಚಾರ. ಲೋಕಸಭಾ ಚುನಾವಣೆಯ ಸೋಲಿನ ಸೇಡು ತೀರಿಸಿಕೊಳ್ಳುವುದಕ್ಕೆ ತಂತ್ರ. ರಾಜಧಾನಿ ಬೆಂಗಳೂರಲ್ಲಿ ಜೆಡಿಎಸ್ ಮರುಸ್ಥಾಪನೆಗೆ ದಳಪತಿಗಳ ಪ್ಲಾನ್. ಪ್ರಬಲ ಕ್ಷೇತ್ರಗಳ ಹುಡುಕಾಟದಲ್ಲಿದ್ದ ಕುಮಾರಸ್ವಾಮಿಗೆ ಸಿಕ್ತ ಹೊಸ ಜಾಗ. ಆರ್ಆರ್ ನಗರ ಕ್ಷೇತ್ರದ ಮೇಲೀಗ ನಿಖಿಲ್ ಕುಮಾರಸ್ವಾಮಿ ಕಣ್ಣು. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರೇ ನಿರ್ಣಾಯಕ. ಉಪಚುನಾವಣೆ ಮುಂದಿನ ಎಲೆಕ್ಷನ್ನಲ್ಲಿ ಮುನಿಯೋ ಸಾಧ್ಯತೆ. ಶಾಸಕ ಮುನಿರತ್ನ ಪರ ನಿಲ್ಲದಂತೆ ರಾಜ್ಯ ಬಿಜೆಪಿ ನಾಯಕರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಂದೇಶ. ಸಮನ್ವಯ ಸಭೆಯ ಬಳಿಕವೂ ಸುಮ್ಮನಾಗದ ಸಾಹುಕಾರ್. ರಮೇಶ್ ಜಾರಕಿಹೊಳಿ ನಡೆಗೆ ಬಿಜೆಪಿ ಹೈಕಮಾಂಡ್ ಅಸಮಾಧಾನ. ದೆಹಲಿಗೆ ನೀವೊಬ್ಬರೇ ಬನ್ನಿ ಅಂತ ಬುಲಾ. ಮಂಡ್ಯದಲ್ಲಿ ಅಮಾಯಕರನ್ನ ಬಂಧಿಸಿದ್ದೀವಿ ಅಂತ ಉಸ್ತುವಾರಿ ಸಚಿವರೇ ಒಪ್ಪಿಕೊಂಡಿದ್ದಾರೆ. ಚಲುವರಾಯಸ್ವಾಮಿ ಸಚಿವರಾಗಿರೋದಕ್ಕೆ ಅನ್ಫಿಟ್, ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಆಗ್ರಹ. ನಾಗಮಂಗಲ ಕೋಮು ಗಲಭೆಯಿಂದ ಒಟ್ಟು 2,66,00,000 ನಷ್ಟ. ರಾಜ್ಯ ಸರ್ಕಾರಕ್ಕೆ ಗಲಭೆ ನಷ್ಟದ ಬಗ್ಗೆ ವರದಿ ಸಲ್ಲಿಕೆ. ಹಾನಿಗೊಳಗಾದ ಸಂತ್ರಸ್ತರಿಗೆ ಸರ್ಕಾರದಿಂದ ಪರಿಹಾರಕ್ಕೆ ಕ್ರಮ. ಖಾಸಗಿ ಕಂಪನಿ ಹೆಸರಲ್ಲಿ ಮಾಲೀಕ ಭೋಗ್ಯದಾರರಿಗೆ 50 ಕೋಟಿ ಮೋಸ. ವಂಚಕರ ವಿರುದ್ಧ 3-4 ಠಾಣೆಯಲ್ಲಿ ಎಫ್ಐಆರ್. ಇತ್ತ ಫ್ಲಾಟೂ ಇಲ್ಲದೆ ಹಣನೂ ಇಲ್ಲದೆ ಜನ ಕಂಗಾಲು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲ ಆರೋಪಿಗಳು ಎವಿಡೆನ್ಸ್ ಚಾಲೆಂಜ್ ಮಾಡದಂತೆ ಪೊಲೀಸರ ಸಿದ್ಧತೆ. ಇತ್ತ ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಬೇಲ್ ಟೆನ್ಷನ್. ಬಹುತೇಕ 2 ದಿನದಲ್ಲಿ ಜಾಮೀನು ಅರ್ಜಿ ಸಾಧ್ಯತೆ. ಬಳ್ಳಾರಿ ಜೈಲಲ್ಲಿ ಆರೋಪಿ ದರ್ಶನ್ಗೆ ಬೇಲ್ನದ್ದೇ ಚಿಂತೆ. ನಿನ್ನೆ ಪತ್ನಿ ಭೇಟಿಗೆ ಬಂದಾಗಲೂ ಇದೇ ವಿಚಾರದ ಚರ್ಚೆ. ಜಾಮೀನು ಅರ್ಜಿಗೆ ದಾಸನಿಂದ ಸಹಿ ಹಾಕಿಸಿಕೊಂಡಿರೋ ಮಾಹಿತಿ. ಕತ್ತೆ ಕೊಟ್ಟು ಹಾಲು ಪಡೀತಾ ಇದ್ದ ಜೆನ್ನಿ ಸಂಸ್ಥೆಗೆ ತಾತ್ಕಾಲಿಕ ಬೀಗ. ರೈತರಿಗೆ ನೀಡಲು ತೆಗೆದುಕೊಂಡು ಬಂದಿದ್ದ ಕತ್ತೆಗಳು ವಾಪಸ್. ಸಂಬಂಧಪಟ್ಟ ಇಲಾಖೆಯ ಅನುಮತಿ ಪ್ರಮಾಣ ಪತ್ರ ನೀಡಿ ಪರಿಶೀಲನೆ ನಡೆಸುವವರೆಗೆ ಕಾರ್ಯಚಟುವಟಿಕೆ ಬಂದ್. ಗಣಪತಿ ವಿಸರ್ಜನೆ ವೇಳೆ ಶಾಸಕರ ಮಸ್ತ್ ಸ್ಟೆಪ್ಸ್. ಸವದತ್ತಿ ಯಲ್ಲಮ್ಮ ಗುಡ್ಡ ತಾಂಡಾದಲ್ಲಿ ಮಹಿಳೆಯರ ಜೊತೆ ವಿಶ್ವಾಸ್ ವೈದ್ಯ ನೃತ್ಯ. ಲಂಬಾಣಿ ಉಡುಗೆಯಲ್ಲಿ ಮಹಿಳೆಯರಿಂದಲೂ ಭರ್ಜರಿ ಹೆಜ್ಜೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.